ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತೆರೆ ಮೇರೆ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲಾ ಅನ್ನೋ ಮಾತು ಇತ್ತೀಚೆಗೆ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಅದರಲ್ಲೂ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡಿದ ನಂತರ ಈ ಸ್ಲೋಗನ್ ಯುರೋಪಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿದೆ. ಒಂದು ಕಾಲಕ್ಕೆ ಕಾಶ್ಮೀರದಿಂದ ಪಂಡಿತರನ್ನ ಹೊರದಬ್ಬುವಾಗ ಈ ಘೋಷಣೆ ಅಲ್ಲಿ ಮೊಳಗುತ್ತಾ ಇತ್ತು. ಅಲ್ಲಿನ ಭಯೋತ್ಪಾದಕರನ್ನ ಭದ್ರತಾ ಪಡೆಗಳು ಕೊಂದು ಹಾಕಿದ್ರೆ ಶವಯಾತ್ರೆಗಳಲ್ಲಿ ಕೂಡ ಇದೇ ಘೋಷಣೆ ಕೇಳಿ ಬರ್ತಾ ಇತ್ತು. ಈಗ ಯುರೋಪಿಯನ್ ದೇಶಗಳಲ್ಲಿ ಈ ಘೋಷಣೆಯನ್ನ ಅಲ್ಲಿನ ಜನ ಪದೇ ಪದೇ ಕೇಳ್ತಾ ಇದ್ದಾರೆ. ಅಲ್ಲಿನ ಮುಸ್ಲಿಮರು ಗಾಜಾದಲ್ಲಿ ಅನ್ಯಾಯವಾಗಿ ಸಾವಿಗೀಡಾಗ್ತಾ ಇರೋ ಮುಸ್ಲಿಮರ ಬಗ್ಗೆ ಪ್ರೀತಿ ಕಾಳಜಿಯನ್ನು ತೋರಿಸೋದಕ್ಕೆ ಪ್ರತಿಭಟನೆಗಳನ್ನು ಮಾಡ್ತಾರಲ್ಲ, ಆಗ ನಾವು ನಿಮಗಾಗಿ ಯಾಕೆ ರಸ್ತೆಗೆ ಇಳಿತಿದ್ದೀವಿ ಅನ್ನೋದನ್ನ ಹೇಳೋದಕ್ಕೆ ಈ ಘೋಷಣೆಯನ್ನು ಕೂಗ್ತಾರೆ. ಯುರೋಪಿನ ಮುಸಲ್ಮಾನ, ಗಾಜಾದ ಮುಸಲ್ಮಾನ, ಜಗತ್ತಿನ ಎಲ್ಲ ಕಡೆಗಳಲ್ಲಿನ ಮುಸಲ್ಮಾನರ ನಡುವಿನ ಸಂಬಂಧ ಲಾ ಇಲಾಹ ಇಲ್ಲಲ್ಲಾ ಅನ್ನೋದು ಈ ಘೋಷಣೆಯ ಅರ್ಥ. ಆದ್ರೆ ಹೀಗೆ ಕಾಶ್ಮೀರದ ಮುಸ್ಲಿಮರಿಗಾಗಿನೋ ಗಾಜಾಕ್ಕಾಗಿನೋ ಮಿಡಿಯುವ ಹೃದಯಗಳು ಅದು ಯಾಕೋ ಗೊತ್ತಿಲ್ಲ ರೀ, ಚೈನಾ ತಂಟಿಗೆ ಹೋಗೋದೇ ಇಲ್ಲ. ಚೈನಾದ ಉಯ್ಗರ್ ಪ್ರಾಂತದಲ್ಲಿ ನಡೆಯೋ ದಬ್ಬಾಳಿಕೆಗಳನ್ನು ನೋಡಿನೂ ನೋಡದಂತೆ ಜಾಣ ಕುರುಡನ್ನ ಜಾಗತಿಕ ಮುಸ್ಲಿಂ ಸಂಘಟನೆಗಳು ಪ್ರದರ್ಶಿಸ್ತಾ ಇವೆ. ಅರೆ, ಅಲ್ಲಿನ ಮುಸ್ಲಿಮರಿಗಾಗಿ ನಮ್ಮ ಹೃದಯ ಮಿಡಿದಷ್ಟು ನಾವು ಅಯ್ಯೋ ಅಂದಷ್ಟು ಕೂಡ ಜಗತ್ತಿನ ಮುಸ್ಲಿಂ ದೇಶಗಳ ನಾಯಕರು ಸಂಘಟನೆಗಳು ಸ್ಪಂದಿಸ್ತಾ ಇಲ್ಲ. ಚೈನಾ ಜಾಗತಿಕವಾಗಿ ನಾನಾ ಇಸ್ಲಾಮಿಕ್ ದೇಶಗಳ ಜೊತೆ ಸಂಬಂಧವನ್ನು ಬೆಳೆಸೋ ಪ್ರಯತ್ನವನ್ನು ಮಾಡುತ್ತೆ. ಆದ್ರೂ ಕೂಡ ಚೈನಾದಲ್ಲಿ ಮುಸ್ಲಿಮರ ಮೇಲೆ ನಿರಂತರ ದಬ್ಬಾಳಿಕೆ ನಡೀತಲೇ ಇದೆ. ಪಾಲಸ್ತೀನನ್ನು ಆಕ್ರಮಿಸಿಕೊಂಡು ಬಿಟ್ರು ಅನ್ನೋ ಕಾರಣಕ್ಕೆ ಇಸ್ರೇಲ್ ಅನ್ನು ದ್ವೇಷಿಸುವ, ಇಸ್ರೇಲ್ಗೆ ನಾವು ಮಾನ್ಯತೆಯನ್ನು ಕೊಡೋದಿಲ್ಲ, ಅದನ್ನೊಂದು ದೇಶ ಅಂತ ಒಪ್ಪಿಕೊಳ್ಳೋದೇ ಇಲ್ಲ ಅಂತೆಲ್ಲ ಹೇಳುವ ಅರಬ್ ದೇಶಗಳು, ಇರಾನ್, ಪಾಕಿಸ್ತಾನ ಸೇರಿದಂತೆ OIC ಸದಸ್ಯ ದೇಶಗಳು ಉಯ್ಗರ್ ಅನ್ನೋ ಮುಸ್ಲಿಂ ಪ್ರದೇಶವನ್ನು ಆಕ್ರಮಿಸಿಕೊಂಡು ಅಲ್ಲಿನ ಜನರ ಬದುಕುವ ಹಕ್ಕುಗಳನ್ನು ಕಿತ್ಕೊಂಡು ಅವರನ್ನ ಕಾನ್ಸಂಟ್ರೇಷನ್ ಕ್ಯಾಂಪುಗಳಿಗೆ ತಳ್ಳಿ ಆ ಇಡೀ ಪ್ರಾಂತವನ್ನ ಬಯಲುಬಂದಿ ಖಾನೆ ತರ ಮಾಡಿದ್ರು ಕೂಡ ಚೈನಾ ವಿರುದ್ಧ ದನಿ ಎತ್ತುತ್ತಾ ಇಲ್ಲ. ಯಾಕೆ ಹೀಗೆ? ಇಷ್ಟಕ್ಕೂ ಚೈನಾದಲ್ಲಿ ಮುಸ್ಲಿಮರ ವಿರುದ್ಧ ದಬ್ಬಾಳಿಕೆ ನಡೆಯೋದಕ್ಕೆ ಕಾರಣ ಏನು? ಅವರು ಉಯ್ಗರ್ಗಳನ್ನ ಯಾಕೆ ಇಷ್ಟು ಕಾಡ್ತಾ ಇದ್ದಾರೆ? ಈಗ ಚೈನಾ ಜಾರಿಗೆ ತರ್ತಾ ಇರೋ ನಿಯಮಗಳು ಹೇಗಿವೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಉತ್ತರಾಖಂಡದಲ್ಲಿ ನೈನಿತಾಲ್ ಸಮೀಪದ ಹಲ್ದ್ವಾನಿ ಅನ್ನೋ ಕಡೆ ಅಕ್ರಮವಾಗಿ ತಲೆ ಎತ್ತಿದ್ದ ಮದರಸಾ ಕಟ್ಟಡವೊಂದನ್ನು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಅಲ್ಲಿನ ಜಿಲ್ಲಾಡಳಿತ ಮತ್ತು ನಗರಸಭೆ ತೆರವುಗೊಳಿಸುವ ಕಾರ್ಯಾಚರಣೆಗೆ ಕೈ ಹಾಕಿದ್ವು. ಅಲ್ಲಿ ಕಟ್ಟಡ ಇದ್ದ ಜಾಗ ಸರ್ಕಾರಿ ಜಾಗ ಆಗಿತ್ತು. ಅದನ್ನು ಒತ್ತುವರಿ ಮಾಡಿಕೊಂಡು ಮದರಸಾ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿನ ಸುತ್ತಮುತ್ತಲಿನ ಎಲ್ಲ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸ್ತಾ ಇರೋ ಮುನ್ಸಿಪಾಲಿಟಿ ಈ ಮದರಸಾಗೆ ಕೂಡ ನೋಟಿಸ್ ಕೊಡ್ತು. ನ್ಯಾಯಾಲಯದ ಆದೇಶ ಆಯಿತು. ಹೀಗಾಗಿ ಅದನ್ನು ತೆರವುಗೊಳಿಸೋದಕ್ಕೆ ಅಧಿಕಾರಿಗಳು ಹೋದ್ರು. ಅವ್ರ ಕಾರ್ಯಾಚರಣೆ ಶುರು ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅದು ಎಲ್ಲಿದ್ರೋ ಏನೋ ಜೇನ್ನೊಣಗಳ ತರ ಜನ ಮುತ್ಕೊಂಡು ಬಿಟ್ರು. ಕಾರ್ಯಾಚರಣೆಗೆ ಬಂದವ್ರ ಮೇಲೆ ಒಂದೇ ಸಮಕ್ಕೆ ಕಲ್ಲಿನ ಮಳೆ ಶುರುವಾಯಿತು. ಒಂದಷ್ಟು ಜನ ಬಂದೂಕುಗಳಿಂದ ಪೊಲೀಸರ ಮೇಲೆ, ಅಲ್ಲಿದ್ದವರ ಮೇಲೆ ಗುಂಡು ಹಾರಿಸೋದಕ್ಕೆ ನಿಂತರು. ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಬೇಕಾಯಿತು. ಅದಾದ ನಂತರ ಕೂಡ ಗಲಭೆಗಳು ಹೆಚ್ಚಾದವು. ಅಲ್ಲೀಗ ಸುಮಾರು 6 ಮಂದಿ ಸಾವಿಗೀಡಾಗಿದ್ದಾರೆ, 106 ಮಂದಿ ಗಾಯಗೊಂಡಿದ್ದಾರೆ. ಕರ್ಫ್ಯೂ ಹೇರಲಾಗಿದೆ. ಒಂದಷ್ಟು ಜನರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಗೆಳೆಯರೆ, ಒಂದು ಅಕ್ರಮ ಕಟ್ಟಡವನ್ನ ತೆರವುಗೊಳಿಸೋದಕ್ಕೆ ಭಾರತದಲ್ಲಿ ಇಷ್ಟೆಲ್ಲ ಕಷ್ಟಪಡಬೇಕು. ಆದ್ರೆ ನಮ್ಮ ಪಕ್ಕದ ಚೈನಾ ಅಲ್ಲಿನ ಅಲ್ಪಸಂಖ್ಯಾತರನ್ನ ಹೇಗೆ ನಡೆಸ್ಕೊಳ್ತಾ ಇದೆ ಗೊತ್ತಾ? ಅಲ್ಲಿ ಅಕ್ರಮ ಕಟ್ಟಡಗಳಿರಲಿ, ಏನೇ ಕಟ್ಟಬೇಕು ಅಂದ್ರೂ ಸರ್ಕಾರದ ಅನುಮತಿಯನ್ನು ಪಡ್ಕೋಬೇಕು. ಮೈಕ್ ಹಾಕೋ ಹಾಗಿಲ್ಲ, ಜೋರ ಕೂಗೋ ಹಾಗಿಲ್ಲ, ಪ್ರಾರ್ಥನೆಯನ್ನು ಅರಬಿಕ್ ಭಾಷೆಯಲ್ಲಿ ಮಾಡೋ ಹಾಗಿಲ್ಲ. ಪ್ರಾರ್ಥನೆಯನ್ನು ಪಶ್ಚಿಮಕ್ಕೆ ತಿರುಗಿ ಮಾಡ್ತೀರಾ ಮಾಡಿ, ಆದ್ರೆ ನಿಮ್ಮ ಮುಂದಿನ ಗೋಡೆ ಮೇಲೆ ಶಿ ಜಿನ್ಪಿಂಗ್ ಅಂದ್ರೆ ಚೈನಾ ಅಧ್ಯಕ್ಷರ ಫೋಟೋ ಇರಬೇಕು. ಪ್ರಾರ್ಥನೆ ಕೂಡ ಅವರು ಫೋಟೋ ಮುಂದೆನೇ ಮಾಡಬೇಕು. ಹಾಗೆ ಮಾಡಲಿಲ್ಲ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಅಂಥವರು ಕಾಣೆಯಾಗ್ತಾರೆ. ಅವರನ್ನ ಕಾನ್ಸಂಟ್ರೇಷನ್ ಕ್ಯಾಂಪುಗಳಿಗೆ ಹಾಕಲಾಗುತ್ತೆ. ಅದರ ಉದ್ದೇಶ ಮುಸ್ಲಿಮರನ್ನ ಕಮ್ಯುನಿಸ್ಟರನ್ನಾಗಿ ಬದಲಾಯಿಸೋದು. ಅಲ್ಲಿನ ಹೆಣ್ಣು ಮಕ್ಕಳನ್ನ ಚೈನಾದ ಹನ್ ಸೈನಿಕರು ಹೊತ್ತೊಯ್ತಾರೆ. ಅಲ್ಲಿ ಮುಂದೆ ಹುಟ್ಟೋ ಮಕ್ಕಳು ಉಯ್ಗರಲ್ಲ, ಹನ್ನಾಗಿರ್ಬೇಕು. ಜನಾಂಗೀಯ ಶುದ್ಧಿ. ಮತದ ಲಾಂಛನಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸುವ ಹಾಗಿಲ್ಲ. ಹಾಗೆ ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಇದು ಸೆಕ್ಯುಲರಿಸಂ. ಗೆಳೆಯರೆ, ಒಂದಿಡೀ ಜನಾಂಗವನ್ನ ಹದ್ದುಬಸ್ತಲ್ಲಿಡೋದಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನ ಅಲ್ಲಿ ಚೈನಾ ಸರ್ಕಾರ ಮಾಡ್ತಾ ಇದೆ. ಅದರಲ್ಲೂ ಚೈನಾದಲ್ಲಿ ಉಯ್ಗರ್ಗಳ ಪರಿಸ್ಥಿತಿ ಇಷ್ಟೊಂದು ಚಿಂತಾಜನಕವಾಗಿರೋದು ಶಿ ಜಿನ್ಪಿಂಗ್ ಬಂದ ನಂತರ. ಈ ಶಿ ತನ್ನನ್ನು ತಾನು ಅಭಿನವ ಮಾವೋ ಅಂತ ಅಂದ್ಕೊಂಡಿರೋದ್ರಿಂದ ಚೈನಾದಿಂದ ಪ್ರತ್ಯೇಕವಾಗಬೇಕು ಅಂತ ಬಯಸ್ತಾ ಇದ್ದ ಎಲ್ಲರ ಬಾಲವನ್ನ ಕತ್ತರಿಸ್ತಾ ಇದ್ದಾರೆ. ಶಾಂತಿ ಪ್ರಿಯ ಟಿಬೆಟನ್ನರ ದಲೈಲಾಮಾ ನೇಮಕದಲ್ಲೇ ಚೈನಾ ಆಟ ಕಟ್ಟಿದೆ. ಹೀಗಿರುವಾಗ ಉಯ್ಗರ್ನಲ್ಲಿ ಇವರು ಸುಮ್ಮನೆ ಇರ್ತಾರ? ಅಲ್ಲಿ ನಿಧಾನವಾಗಿ ತಲೆ ಎತ್ತುತ್ತಾ ಇದ್ದ ಪ್ರತ್ಯೇಕತಾವಾದವನ್ನ ಮಣಿಸಿರೋ ಚೈನಾ ಅಲ್ಲಿನ ಡೆಮೋಗ್ರಫಿಯನ್ನೇ ಬದಲಾಯಿಸಿಬಿಟ್ಟಿದೆ. ಈಗಲಿನ ಸಂಸ್ಕೃತಿಯಲ್ಲೂ ಏಕರೂಪವನ್ನು ತರೋದಕ್ಕೆ ಚೈನಾದ ಕಮ್ಯುನಿಸ್ಟ್ ಸರ್ಕಾರ ಹೊರಟಿದೆ. ಅದರ ಫಲವೇ ಉಯ್ಗರ್ ಪ್ರದೇಶದಲ್ಲಿ ನಿರ್ಮಾಣವಾಗಲಿರುವ ಮಸೀದಿಗಳ
ಮಸೀದಿಗಳಲ್ಲಿ ಇನ್ನು ಮುಂದೆ ಇಸ್ಲಾಮಿಕ್ ಸ್ಟೈಲೋ ಸೈನೋ ಇಸ್ಲಾಮಿಕ್ ಸ್ಟೈಲೋ ಇರೋ ಹಾಗಿಲ್ಲ. ಅಲ್ಲಿ ಏನಿದ್ರು ಅಪ್ಪಟ ಚೈನಾದ ವಾಸ್ತುಶಿಲ್ಪವನ್ನಷ್ಟೇ ಅವರು ಬಳಸಬೇಕು. ನಮ್ಮಲ್ಲಿ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಅಂತ ಅಂದುಕೂಡ್ಲೆ ವಿವಿಧತೆಯನ್ನ ನಾಶ ಮಾಡೋ ಪ್ರಯತ್ನ ಇದು ಅಂತ ಬೊಬ್ಬೆ ಹೊಡೆಯುವ ಇಲ್ಲಿನ ಕಾಮ್ರೇಡುಗಳಿದಾರಲ್ಲ, ಅವರದ್ದೇ ಮೂಲ ಪುರುಷರು ಚೈನಾದಲ್ಲಿ ಎಲ್ಲವನ್ನು ಚೀನೀಕರಣ ಮಾಡೋದಕ್ಕೆ, ಸಾಂಸ್ಕೃತಿಕ ಶುದ್ಧೀಕರಣ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಗಾಜಾ ಬಗ್ಗೆ ಮಾತಾಡುವ ನಮ್ಮ ಕಾಮ್ರೇಡುಗಳಿಗೆ ಕೂಡ ಚೈನಾ ಮುಸಲ್ಮಾನರ ವಿಷಯದಲ್ಲಿ ಕರಳು ಚುರ್ರನ್ನಿಸ್ತಾ ಇಲ್ಲ, ಕನಿಕರ ಕಾಳಜಿಗಳು ಬರ್ತಾ ಇಲ್ಲ. ಅಲ್ಲ, ಮಸೀದಿಗಳನ್ನು ಯಾರು ಕಟ್ಕೋತಾರೋ ಅವರು ತಮಗೆ ಹೆಂಗ್ ಬೇಕೋ ಹಂಗಲ್ವಾ ಕಟ್ಕೋಬೇಕು. ಈಗ ನಮ್ಮ ಅಯೋಧ್ಯೆಯ ಫೈಜಾಬಾದ್ ಅಲ್ಲಿ ನಿರ್ಮಾಣ ಆಗ್ತಾ ಇರೋ ಮಸೀದಿನೇ ತಗೊಳ್ಳಿ. ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಬಿಟ್ಟು ಮಧ್ಯಪ್ರಾಚ್ಯದ ಶೈಲಿಯಲ್ಲಿ ಆ ಮಸೀದಿಯನ್ನ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಆಗ್ಲಿ ಜನ ಆಗ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ಅವರ ಪ್ರಾರ್ಥನಾ ಮಂದಿರ. ಸಂವಿಧಾನ ಅವರಿಗೂ ಮತಾಚರಣೆಗಳಿಗೆ ಸಂಬಂಧಪಟ್ಟ ಹಕ್ಕುಗಳನ್ನು ಕೊಟ್ಟಿದೆ. ನಾವ್ಯಾಕೆ ಮಾತಾಡಬೇಕು? ಆದ್ರೆ ಚೈನಾದಲ್ಲಿ ಹಾಗಲ್ಲ. ಅವರು ಉಯಿಗರ್ಗಳನ್ನ, ಅವರ ಹಕ್ಕುಗಳನ್ನ ದಮನ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಯಾಕೆ ಹಿಂಗೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀವು ಈ ಉಯಿಗರ್ಗಳ ಬಗ್ಗೆ ಕೂಡ ಅರ್ಥ ಮಾಡ್ಕೋಬೇಕು. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಉಯಿಗರ್ ಪ್ರಾಂತ. ಶಿನ್ಜಿಯಾಂಗ್ ಅಂತ ಇದನ್ನ ಚೈನಾ ಕರೆಯುತ್ತೆ. ಆದ್ರೆ ಇಲ್ಲಿನ ಮೂಲ ನಿವಾಸಿಗಳು ಇದನ್ನ ಉಯಿಗರ್ ಅಂತ ಕರೀತಾರೆ. ಇಲ್ಲಿರೋದು ಟರ್ಕಿ ಮೂಲದ ಮುಸಲ್ಮಾನರು. ಶಿನ್ಜಿಯಾಂಗ್ ಪ್ರಾಂತದ ಮೂಲಕವೇ ಚೆಂಗಿಸ್ ಖಾನ್ ಸೇರಿದ ಹಾಗೆ ಸಾಕಷ್ಟು ದಾಳಿಕೋರರು ಯುರೋಪ್ ವರೆಗೆ ದಾಳಿ ಮಾಡ್ತಾ ಹೋಗಿದ್ದು. ಇನ್ನು ಇದು ಸಿಲ್ಕ್ ರೂಟ್ ನ ಭಾಗ ಕೂಡ ಆಗಿತ್ತು. ಹೀಗೆ ದಾಳಿಗಳ ಸಂದರ್ಭದಲ್ಲಿ, ವ್ಯಾಪಾರದ ಸಾರ್ಥಗಳು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ, ನಾನಾ ರೀತಿಗಳಲ್ಲಿ ನಾನಾ ಕಾರಣಗಳಿಂದ ಇಲ್ಲಿಗೆ ಬಂದ ಟರ್ಕಿಕ್ ಬುಡಕಟ್ಟು ಜನ ಇಲ್ಲಿ ವಸತಿಗಳನ್ನ ಮಾಡಿಕೊಂಡ್ರು. ಇಲ್ಲಿ ಅವರದ್ದೇ ಆಡಳಿತ ಶುರುವಾಯಿತು. ಆ ನಂತರ ಈ ಪ್ರಾಂತವನ್ನ ಚೈನಾ ಆಕ್ರಮಿಸಿಕೊಳ್ತು. ಇಲ್ಲಿ ಇವತ್ತು ಸುಮಾರು 11 ಮಿಲಿಯನ್ ನಷ್ಟು ಮುಸಲ್ಮಾನರಿದ್ದಾರೆ. ಈ ಪ್ರಾಂತದ ಒಟ್ಟು ಜನಸಂಖ್ಯೆ ಏನಿದೆ ಅದರಲ್ಲಿ 45% ಉಯಿಗರ್ ಮುಸಲ್ಮಾನ್. ಗೆಳೆಯರೆ, ಚೈನಾದಲ್ಲಿ ಒಟ್ಟು 25 ಮಿಲಿಯನ್ ಮುಸ್ಲಿಮರಿದ್ದಾರೆ. ಅದರಲ್ಲಿ ಹುಯಿ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರ ನಂತರದ ಸ್ಥಾನದಲ್ಲಿ ಉಯಿಗರ್ಗಳಿದ್ದಾರೆ. ಹಾಗೆ ಕಜಕ್ ಮುಸ್ಲಿಮರು, ಉಜ್ಬೇಕುಗಳು, ತಾತರು ಮುಸ್ಲಿಮರು, ಹೀಗೆ ಇನ್ನೂ ಒಂದಷ್ಟು ಬುಡಕಟ್ಟು ಮುಸ್ಲಿಂ ಪಂಗಡಗಳು ಕೂಡ ಇಲ್ಲಿವೆ. ಚೈನಾದಲ್ಲಿನ ಉಳಿದ ಮುಸ್ಲಿಮರ ಸಂಖ್ಯೆ ತುಂಬಾ ಚಿಕ್ಕದಿತ್ತು. ಅವರು ಇಡೀ ಚೈನಾ ತುಂಬಾ ವ್ಯಾಪಿಸಿಕೊಂಡಿದ್ದಾರೆ. ಹೀಗಾಗಿ ಅವರದ್ದಿಲ್ಲಿ ಸಮಸ್ಯೆ ಇಲ್ಲ. ಆದರೆ ಉಯಿಗರ್ರಲ್ಲಿ ಹಾಗಲ್ಲ. ಇಲ್ಲಿ ಒಂದೇ ಭೂಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ರು. ಹೀಗಾಗಿ ಇದು ಯಾವತ್ತಿದ್ರೂ ಸೆರಗಿಗೆ ಕಟ್ಟಿಕೊಂಡ ಕೆಂಡ ಅನ್ನೋದು ಚೈನಾಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರ ಜನಸಂಖ್ಯೆಯನ್ನು ಕಡಿಮೆ ಮಾಡೋದು ಸೇರಿ ಅವರ ದಮನಕ್ಕಾಗಿ ಎಲ್ಲ ಪ್ರಯತ್ನವನ್ನ ಚೈನಾ ಪ್ರಾರಂಭ ಮಾಡ್ತು. ಈ ಚೈನಾಗೆ ಇಸ್ಲಾಮಿಕ್ ಬ್ರದರ್ಹುಡ್ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವಕಾಶ ಸಿಕ್ಕರೆ ಜಗತ್ತಿನ ಇಸ್ಲಾಮಿಕ್ ದೇಶಗಳು ಹೇಗೆ ಉಯಿಗರ್ಗಳನ್ನ ಚೀನಾದ ವಿರುದ್ಧ ಎತ್ತಿಕಟ್ಟುತ್ತವೆ ಅನ್ನೋದೂ ಗೊತ್ತಿದೆ. ಹೀಗಾಗಿ ಅಲ್ಲಿ ಮತದ ಹೆಸರಲ್ಲಿ ಅವರು ಸಂಘಟಿತರಾಗದ ಹಾಗೆ ತಡೆಯೋ ಪ್ರಯತ್ನ ಚೈನಾದ್ದು. ಸೊ ತೆರೆ ಮೇರೆ ರಿಷ್ಟಾಕ್ಯ ಅನ್ನೋದಲ್ಲಿ ಯಾವತ್ತಿಗೂ ಶುರು ಆಗಲೇಬಾರದು ಅಂತ ಚೈನಾ ಭಾವಿಸ್ತಾ ಇದೆ. ನಿಮಗೆ ಗೊತ್ತಿದೆ ಅಲ್ವಾ, ಇವತ್ತು ಜಗತ್ತಿನ ಅಷ್ಟೂ ಮುಸಲ್ಮಾನರನ್ನ ಒಂದುಗೂಡಿಸ್ತಾ ಇರೋದು ಅವರ ಆಚರಣೆಗಳು, ಅವರ ಪ್ರತ್ಯೇಕ ವೇಷಭೂಷಣಗಳು, ಒಂದೇ ರೀತಿಯ ಪ್ರಾರ್ಥನಾ ಪದ್ಧತಿಗಳು, ಏಕರೂಪದ ಕಟ್ಟಡಗಳು, ಒಂದೇ ರೀತಿಯ ಪುಸ್ತಕ. ಇದು ಅವರನ್ನ ಒಂದುಗೂಡಿಸುತ್ತೆ ಅನ್ನೋದರ ಜೊತೆಗೆ ಉಳಿದವರಿಂದ ಅವರನ್ನ ಬೇರ್ಪಡಿಸಿ ಪ್ರತ್ಯೇಕವಾಗಿ ಕಾಣೋ ಹಾಗೆ ಮಾಡೋದು ಅವರ ವೇಷಭೂಷಣಗಳು. ಇದೆಲ್ಲವನ್ನ ತೆಗೆದುಬಿಟ್ರೆ, ಅದಕ್ಕೆ ಅವಕಾಶನೇ ಇಲ್ಲದ ಹಾಗೆ ಮಾಡಿಬಿಟ್ರೆ, ಮುಂದಿನ ತಲೆಮಾರುಗಳಿಗೆ ನಾವು ಮಾತ್ರ ಒಂದು ಅನ್ನೋ ಸ್ವಜಾತಿ ಪ್ರೇಮ ಇದೆಯಲ್ಲ, ಅದು ಹೊರಟು ಹೋಗುತ್ತೆ. ಚೈನಾದ ನಾಗರಿಕರ ಜೊತೆ ಇವರು ಕೂಡ ಒಂದಾಗಿ ಬಾಳೋದಕ್ಕೆ ಸಾಧ್ಯ ಆಗುತ್ತೆ. ಇಂಥದ್ದೊಂದು ಅಪ್ಪಟ ಸೆಕ್ಯುಲರಿಸಮ್ ಅನ್ನ ಚೈನಾ ಅಳವಡಿಸಿಕೊಳ್ತಾ ಇದೆ. ಹೀಗಾಗಿ ಅಲ್ಲಿ ಕಟ್ಟುವ ಮಸೀದಿಗಳು ಕೂಡ ಅರಬಿಕ್, ಪರ್ಷಿಯನ್ ಶೈಲಿಯಲ್ಲ, ಬದಲಿಗೆ ಚೈನಾ ವಾಸ್ತುಶೈಲಿಯನ್ನು ಅಳವಡಿಸಿಕೋಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಗೆಳೆಯರೆ, ಯಾವುದೇ ಜನಾಂಗದ ಧಾರ್ಮಿಕ ಶ್ರದ್ಧೆಯನ್ನ, ಮತೀಯ ಆಚರಣೆಗಳನ್ನ ನಾಶ ಮಾಡಿದ್ರೆ ಕಾಲಕ್ರಮೇಣ ಇಡೀ ಜನಾಂಗ ಬದಲಾಗುತ್ತೆ ಅನ್ನೋದು ಹೊಸ ಅನ್ವೇಷಣೆ ಏನಲ್ಲ. ಇಷ್ಟು ವರ್ಷ ಇಡೀ ಪ್ರಪಂಚದ ನಾನಾ ನಾಗರಿಕತೆಗಳ ಮೇಲೆ ನಡೆಕೊಂಡು ಬಂದದ್ದು ಇದೇ ಪ್ರಯೋಗ. ಭಾರತದಲ್ಲಿ ಇಸ್ಲಾಮಿಕ್ ಆಕ್ರಮಣಗಳು, ಕ್ರೈಸ್ತ ಮಿಷನರಿಗಳು, ಬ್ರಿಟಿಷ್ ಆಡಳಿತಗಾರರು ಇವರೆಲ್ಲ ಮಾಡಿದ್ದು ಇದನ್ನೇ. ಹೀಗಾಗಿನೇ ನಾವು ಭಾರತೀಯರು ನಮ್ಮ ಸಾಕಷ್ಟು ಆಚರಣೆಗಳನ್ನ ಬಿಟ್ಟುಕೋತಿದ್ದೀವಿ. ಪಾಶ್ಚಾತ್ಯೀಕರಣದ ವಸಾಹತುಶಾಹಿ ದಾಸ್ಯಕ್ಕೆ ಬಿದ್ದು ನಮ್ಮತನವನ್ನ ಕಳ್ಕೊಂಡಿದ್ದೀವಿ. ಅದನ್ನ ಚೈನಾ ಉಯಿಗರ್ಗಳ ಮೇಲೆ ಪ್ರಯೋಗ ಮಾಡೋದಕ್ಕೆ ಹೋಗ್ತಾ ಇದೆ. ಅದಕ್ಕೆ ರಾಷ್ಟ್ರೀಯತೆಯ ಹೆಸರನ್ನು ಕೊಟ್ಟಿದೆ. ಮುಂದಿನ ತಲೆಮಾರುಗಳಲ್ಲಿ ಕಟ್ಟರ್ ಇಸ್ಲಾಂ ಅನ್ನೋದು ಇರಲೇಬಾರದು. ಅವರು ಅರಬ್ ದೇಶಗಳು ಸೇರಿದಂತೆ ಇನ್ಯಾವುದೇ ಇಸ್ಲಾಮಿಕ್ ದೇಶಗಳ ಸಿದ್ಧಾಂತಗಳ ಕಡೆಗೆ ಆಕರ್ಷಿತರಾಗಬಾರದು. ಇಸ್ಲಾಮಿಕ್ ದೇಶಗಳ ಜನರನ್ನ ನೋಡಿ ನಾವು ಯಾವತ್ತಿಗೂ ಒಂದೇ ಅಂತ ಇವರಿಗೆ ಅನ್ನಿಸಬಾರದು. ಮೊದಲು ಇಸ್ಲಾಂ ಆನಂತರ ಚೈನಾ ಅಲ್ಲ, ಮೊದಲು ಚೈನಾ ಆನಂತರ ಇಸ್ಲಾಂ ಅನ್ನೋದಾಗಿರಬೇಕು. ಇದೆಲ್ಲ ಸಾಧ್ಯ ಆಗಬೇಕು ಅಂದ್ರೆ ಇವರನ್ನ ಕಮ್ಯುನಿಸ್ಟರನ್ನಾಗಿ ಮಾಡಿಬಿಡಬೇಕು. ಹಾಗೆ ಮಾಡಿದ್ರೆ ಅಲ್ಲಿ ಇಸ್ಲಾಂ ಕೂಡ ಇರೋದಿಲ್ಲ. ಇದು ಚೈನಾ ಮಾಡೋದಕ್ಕೆ ಹೋಗ್ತಾ ಇರೋ ಪ್ರಯತ್ನ. ಇದು ಸಾಧ್ಯ ಆಗಬೇಕು ಅಂದ್ರೆ ಬರೀ ಸರ್ಕಾರ
ಸರ್ಕಾರದ ಬಲಪ್ರಯೋಗ ಮಾತ್ರ ಸಾಕಾಗೋದಿಲ್ಲ. ಅದರ ಜೊತೆಗೆ ಅಲ್ಲಿ ಜನಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬೇಕು, ಏಕಸ್ವಾಮ್ಯವನ್ನು ಕಡಿಮೆ ಮಾಡಬೇಕು, ಬೇರೆ ಬೇರೆ ಜನಾಂಗಗಳು ಅಲ್ಲಿ ಹೆಚ್ಚಾಗೋ ಹಾಗೆ ಮಾಡಬೇಕು. ಸೊ ಉಯ್ಗರ್ ಪ್ರಾಂತಕ್ಕೆ ಹನ್ ಜನಾಂಗವನ್ನು ಕಳುಹಿಸಿ ಅವರಿಗಲ್ಲಿ ನೆಲೆಗಳನ್ನು ಒದಗಿಸಿಕೊಡೋ ಕೆಲಸವನ್ನು ಕೂಡ ಚೈನಾ ತೀವ್ರ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಗೆಳೆಯರೆ, ಚೈನಾಗೂ ಭಾರತಕ್ಕೂ ಇರೋ ವ್ಯತ್ಯಾಸ ಇದೇನೆ. ಕಾಶ್ಮೀರದಲ್ಲಿ ಪಂಡಿತರನ್ನು ಮತ್ತೆ ನೆಲೆಗೊಳಿಸೋದಕ್ಕೆ ಭಾರತಕ್ಕೆ ಇದುವರೆಗೆ ಸಾಧ್ಯವಾಗಿಲ್ಲ. ಆರ್ಟಿಕಲ್ 370 ರದ್ದಾದ ನಂತರ ಕೂಡ ಅಲ್ಲಿ ಪಂಡಿತರು ಇದುವರೆಗೆ ನೆಲೆಗೊಂಡಿಲ್ಲ. ಆದರೆ ಚೈನಾ ಉಯ್ಗರ್ ಪ್ರಾಂತದಲ್ಲಿ ಹನ್ ಜನಾಂಗವನ್ನು ತಂದು ಪ್ರತಿಷ್ಠಾಪಿಸುವ ಕೆಲಸವನ್ನು ಮಾಡ್ತಾ ಇದೆ. 1950ರ ಹೊತ್ತಿಗೆ ಅಂದ್ರೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಸ್ಥಾಪನೆಯಾದ ಹೊಸರಲ್ಲಿ ಈ ಉಯ್ಗರ್ ಭಾಗದಲ್ಲಿ ಹನ್ ಜನಾಂಗ ಇರಲೇ ಇಲ್ಲ. ಅಲ್ಲಿದ್ದದ್ದು ಟರ್ಕಿಕ್ ಬುಡಕಟ್ಟಿಗೆ ಸೇರಿದ ಉಯ್ಗರ್ಗಳು ಮಾತ್ರ. ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದ ಮಾವೋ ಅಲ್ಲಿಗೆ ಹನ್ ಜನಾಂಗವನ್ನು ಕಳುಹಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ನೆಲೆ ನಿಲ್ಲೋರಿಗೆ ಉಚಿತವಾಗಿ ಕೃಷಿ ಭೂಮಿಯನ್ನು ಕೊಡಲಾಯಿತು. ಹನ್ ಜನ ವ್ಯಾಪಾರಗಳನ್ನು ಮಾಡೋದಕ್ಕೆ ಆರ್ಥಿಕ ಸಹಾಯ ಮಾಡಲಾಯಿತು. ಹೀಗೆ ನಿಧಾನವಾಗಿ ಉಯ್ಗರ್ ಡೆಮೋಗ್ರಫಿಯನ್ನ ಬದಲಿಸಿದ್ದ ಚೀನಾ ಈಗ ಅಲ್ಲಿ ಉಯ್ಗರ್ಗಳಷ್ಟೇ ಸಂಖ್ಯೆಯಲ್ಲಿ ಹನ್ನುಗಳಿರುವ ಹಾಗೆ ನೋಡಿಕೊಂಡಿದೆ. ಇನ್ನು ಚೈನಾದಲ್ಲಿರೋ 11 ಮಿಲಿಯನ್ ಉಯ್ಗರ್ಗಳ ಮೇಲೆ ಸರ್ಕಾರ ಕಣ್ಣಿಟ್ಕೊಂಡು ಕೂತಿದೆ. ಅಲ್ಲಿ ಸ್ವಲ್ಪ ಮಿಸುಕಾಡಿದ್ರು ಅಂಥವ್ರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಹಾಕ್ತಾರೆ. ಉಯ್ಗರ್ ಅಲ್ಲಿ 24 ಗಂಟೆಗಳ ಕಾಲ ಪೊಲೀಸು ಸರ್ಪಗಾವಲಿರುತ್ತೆ. ಅಲ್ಲಿರೋ ಸೈನಿಕರು ಅಥವಾ ಪೊಲೀಸರು ಯಾವುದೇ ವ್ಯಕ್ತಿಯನ್ನ ಅವರ ಮೊಬೈಲ್ ಅಲ್ಲಿರೋ ಇನ್ಫಾರ್ಮೇಶನ್ ಅನ್ನ ಎಲ್ಲಿ ಬೇಕಾದರೂ ಹೆಂಗ್ ಬೇಕಾದರೂ ಚೆಕ್ ಮಾಡಬಹುದು. ಒಂದ್ ವೇಳೆ ಅವರ ಮೊಬೈಲ್ಗಳಲ್ಲಿ ಚೀನಾ ವಿರೋಧಿ ಮೆಸೇಜ್ಗಳು, ವಿಡಿಯೋಗಳು ಇದ್ರೆ ಅಂಥವ್ರನ್ನ ಜೈಲಿಗೆ ಹಾಕ್ತಾರೆ. ಹಾಗೇನೆ ಅಲ್ಲಿರೋ ಉಯ್ಗರ್ ಜನಾಂಗದವರ ಮನೆಗಳಲ್ಲಿ ಚೈನಾದ ಸೈನಿಕರು ಇರ್ತಾರೆ. ಅದಕ್ಕೆ ಜನ ವಿರೋಧ ವ್ಯಕ್ತಪಡಿಸುವ ಹಾಗಿಲ್ಲ. ಇನ್ನು ಚೈನಾದಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನ ಸ್ವಲ್ಪ ಮಟ್ಟಿಗೆ ಸಡಿಲಿಸಿರುವ ಸರ್ಕಾರ ಉಯ್ಗರ್ ಅಲ್ಲಿ ಮಾತ್ರ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳ್ತಾ ಇದೆ. ಅಲ್ಲಿರೋ ಮಹಿಳೆಯರು ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರೋ ಹಾಗೆ ಇಲ್ಲ. ಅಷ್ಟರ ಮಟ್ಟಿಗೆ ಉಯ್ಗರ್ಗಳ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಲಾಗಿದೆ. ಈಗ ಅದಕ್ಕೆ ಮತ್ತೊಂದು ನಿಯಮವನ್ನ ಸೇರ್ಪಡೆ ಮಾಡಿ ಶಿ ಆದೇಶ ಕೊಟ್ಟಿದ್ದಾರೆ. ಆ ಮೂಲಕ ಅಲ್ಲಿಂದ ಮುಂದೆ ಇಸ್ಲಾಮಿಕ್ ಚಿಹ್ನೆಗಳು ಕೂಡ ಇಲ್ಲದ ಹಾಗೆ ಮಾಡಲಾಗುತ್ತೆ. ಮಸೀದಿಗಳು ಕೂಡ ಚೈನಾದ ಬಿಲ್ಡಿಂಗ್ಗಳ ಹಾಗೇನೆ ಕಾಣುತ್ತವೆ. ಆ ಮೂಲಕ ಉಯ್ಗರ್ ಯಾವತ್ತಿದ್ರೂ ಚೈನಾದ ಭಾಗವೇ. ಅದನ್ನ ಪ್ರತ್ಯೇಕ ಆಗೋದಕ್ಕೆ ನಾವು ಬಿಡೋದಿಲ್ಲ, ಪ್ರತ್ಯೇಕ ಅಂತ ಭಾವಿಸೋದಿಕ್ಕೂ ನಾವು ಬಿಡೋದಿಲ್ಲ ಅನ್ನೋ ಸಂದೇಶವೊಂದನ್ನ ಶಿ ಜಿನ್ಪಿಂಗ್ ಜಗತ್ತಿಗೆ ಮತ್ತು ಉಯ್ಗರ್ ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ಗೆಳೆಯರೆ, ದುರಂತ ಏನು ಗೊತ್ತಾ? ಚೈನಾದಲ್ಲಿ ಮುಸ್ಲಿಮರ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡ್ರು ಕೂಡ ಯಾವ ಇಸ್ಲಾಮಿಕ್ ದೇಶನೂ ಈ ಬಗ್ಗೆ ಮಾತಾಡೋದಿಲ್ಲ. ಅಲ್ಲಿರೋದು ಟರ್ಕಿಕ್ ಬುಡಕಟ್ಟು ಜನ. ಇಸ್ಲಾಮಿಕ್ ದೇಶಗಳ ನಾಯಕನಾಗಬೇಕು ಅಂತ ಹೋಗ್ತಾ ಇರೋ ಟರ್ಕಿ ಇದೆಯಲ್ಲ, ಅದರ ನಾಯಕ ಎರಡೋಗನ್, ಆತ ಕೂಡ ಉಯ್ಗರ್ ಸಮಸ್ಯೆ ಬಗ್ಗೆ ಸಣ್ಣದಾಗಿ ಕೆಮ್ಮೋದು ಇಲ್ಲ. ಇನ್ನು ಸೌದಿ ಅರೇಬಿಯಾ, ಯುವರಾಜನಿಗೆ ಇದು ಬೇಕಾಗೇ ಇಲ್ಲ. ಕತಾರ್, ಅವರು ಚೈನಾ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಗೊತ್ತಾ? ಚೈನಾ ಇವರೆಲ್ಲರಿಗಿಂತ ಸ್ಟ್ರಾಂಗ್ ಆಗಿದೆ. ಚೈನಾ ಇವತ್ತು ಜಗತ್ತಿನ ಆರ್ಥಿಕ ಶಕ್ತಿ. ಚೈನಾ ಪ್ರಜಾಪ್ರಭುತ್ವ ಅಲ್ಲ, ಅದು ಕಮ್ಯುನಿಸ್ಟ್ ದೇಶ. ಹೀಗಾಗಿ ಮಾನವ ಹಕ್ಕುಗಳ ಬಗ್ಗೆ ಅಲ್ಲಿ ಹೆಚ್ಚು ಬಾಯಿ ಬಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಚೈನಾದ ಕಾನೂನುಗಳು ತುಂಬಾ ಕಠಿಣವಾಗಿವೆ. ಅವುಗಳನ್ನ ನಿರ್ಧಾರ ಮಾಡೋದು ಅಲ್ಲಿನ ಕಮ್ಯುನಿಸ್ಟ್ ಪಕ್ಷ. ಹಾಗೆ ಚೈನಾ ತನ್ನ ದೇಶದ ಒಳಗಿಂದ ಯಾವ ದನಿಯೂ ಹೊರಗೆ ಬಾರದ ಹಾಗೆ ನೋಡ್ಕೊಳ್ತಾ ಇದೆ. ಈ ಉಯ್ಗರ್ ಮೇಲಿನ ದಬ್ಬಾಳಿಕೆಗಳ ಬಗ್ಗೆ ಕೂಡ ಚೈನಾದಿಂದ ತಪ್ಪಿಸಿಕೊಂಡು ಬಂದು ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ಕೂತ ಉಯ್ಗರ್ಗಳು ಮಾತಾಡ್ತಾರೆ ಹೊರತು ಶಿನ್ಜಿಯಾಂಗ್ ಪ್ರಾಂತದಿಂದ ಆ ಬಗ್ಗೆ ಯಾವ ಸದ್ದು ಬರ್ತಾ ಇಲ್ಲ. ಅಲ್ಲಿದ್ದು ಭಯೋತ್ಪಾದನೆಯನ್ನ ಚೈನಾ ಸಂಪೂರ್ಣವಾಗಿ ಮಟ್ಟ ಹಾಕಿದೆ. ಹೀಗಾಗಿ ಅವ್ರು ನಮ್ಮ ಹಾಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಿಂತು ಭಯೋತ್ಪಾದನೆಯ ವಿರುದ್ಧ ಯುದ್ಧ ಮಾಡೋಣ ಬನ್ನಿ ಬನ್ನಿ ಅಂತ ಯಾರನ್ನು ಕರೀಬೇಕಾಗೂ ಇಲ್ಲ, ಕರೆಯೋದು ಇಲ್ಲ, ಅಂಗಲಾಚೋದು ಇಲ್ಲ. ಭಯೋತ್ಪಾದನೆಯ ವಿರುದ್ಧದ ಪ್ರಕರಣಗಳು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರೋದಿಲ್ಲ, ತಕ್ಷಣ ವಿಲೇವಾರಿಯಾಗುತ್ತವೆ. ಹೀಗಾಗಿ ಉಗ್ರವಾದಕ್ಕೆ ಕೂಡ ಅಲ್ಲಿ ಭಯ ಇದೆ. ಸೊ ಚೈನಾ ಅಲ್ಲಿ ಒಂದು ಇಡೀ ಜನಾಂಗವನ್ನು ದಮನ ಮಾಡಿ ದಕ್ಕಿಸ್ಕೊಳ್ತಾ ಇದೆ. ಭಾರತದಂತಹ ದೇಶಗಳು ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟು ಕೂಡ ತಮ್ಮ ನಾಗರಿಕರಿಗೆ ಶಿಸ್ತನ್ನು ಕಲಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇವೆ. ಚೈನಾ ವಿರುದ್ಧ ಯಾರು ಮಾತಾಡೋದಿಲ್ಲ, ಕಾಶ್ಮೀರದ ವಿರುದ್ಧ ಮಾತಾಡದವರೇ ಇಲ್ಲ. ಇದನ್ನೇ ಭಾರತ ಕೂಡ ಮಾಡಬೇಕು ಅಂತಲ್ಲ. ನಮ್ಮಂಥ ಪ್ರಜಾಪ್ರಭುತ್ವ ಮತ್ತು ಮಾನವೀಯ ಮೌಲ್ಯಗಳಿಗೆ ಮಹತ್ವ ಕೊಡೋ ದೇಶಗಳು ಹೀಗೆ ಮಾಡಬಾರದು, ಮಾಡೋದು ಇಲ್ಲ. ಆದ್ರೆ ಚೈನಾನ ನೋಡಿ ಇಲ್ಲಿನ ಜನ ನಾವೆಷ್ಟು ಸುಖವಾಗಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಶಿಸ್ತನ್ನು ಕಲಿಬೇಕು, ದೇಶ ಮೊದಲು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಷ್ಟೇ ಆಶಯ. ಇದು ಗೆಳೆಯರೆ, ಉಯ್ಗರ್ ಪ್ರಾಂತದಲ್ಲಿ ಹೊಸ ಮಸೀದಿಗಳ ನಿರ್ಮಾಣಕ್ಕೆ ಚೈನಾದ ಶೈಲಿಯನ್ನೇ ಅಳವಡಿಸಿಕೋಬೇಕು ಅನ್ನೋ ಶಿ ಜಿನ್ಪಿಂಗ್ ಅವರ ಆದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.